ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯಾ ವಿಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ಥರ ಆಪ್ಷನ್ ಬೈಯಿಂಗ್ ಹಾಗೂ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ಗಳನ್ನು ಫ್ರೇಮ್ ಮಾಡ್ಬೋದು ಅಂತ ನೋಡೋಣ. ಯೂಶ್ವಲಿ ಇಂಡಿಯಾ ವಿಕ್ಸ್ ಜಾಸ್ತಿ ಇದ್ದಾಗ F&O ಟ್ರೇಡರ್ಸ್ ಹಣವನ್ನು ಕಳ್ಕೊಳ್ತಾರೆ. ಬಟ್ ನೀವು ಇಂಡಿಯಾ ವಿಕ್ಸನ್ನು ಪ್ರಾಪರಾಗಿ ಇಂಟರ್ಪ್ರಿಟ್ ಮಾಡಿದರೆ ನೀವು ಇದನ್ನೇ ಯೂಸ್ ಮಾಡಿಕೊಂಡು ಒಳ್ಳೆ ಸ್ಟ್ರಾಟಜೀಸ್ಗಳನ್ನು ಫ್ರೇಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವಿಲ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಇದು ಇಂಡಿಯಾ ವಿಕ್ಸ್ನ ಚಾರ್ಟ್. ಈಗ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಂಡಿಯಾ ವಿಕ್ಸ್ ಸಮ್ವೇರ್ ಅರೌಂಡ್ 20ಯಲ್ಲಿದೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ 26 ತನಕ ಹೋಗಿತ್ತು. ಸೊ ಈ 26 ಲೆವೆಲ್ ಏನಿದೆ ಕನ್ಸಿಸ್ಟೆಂಟ್ ಆಗಿ ಮೊದಲಿಂದ ಈ ಲೆವೆಲ್ ತನಕ ವಿಕ್ಸ್ ಬಂದು ಅಲ್ಲಿಂದ ಮತ್ತೆ ರಿವರ್ಸ್ ಆಗ್ತಾ ಇದೆ. ಸೊ ಈ ಇಂಡಿಯಾ ವಿಕ್ಸ್ನ ಬಾಡಿಯನ್ನು ಕನ್ಸಿಡರ್ ಮಾಡಿದರೆ ಅರೌಂಡ್ 26-27 ತನಕ ಇಂಡಿಯಾ ವಿಕ್ಸ್ ಹೋಗಿ ಅಲ್ಲಿಂದ ವಾಪಸ್ಸಾಗಿದೆ. ಸೊ ಈ ಲೆವೆಲ್ ಹೈಯೆಸ್ಟ್ ಇಂಡಿಯಾ ವಿಕ್ಸ್ನ ಲೆವೆಲ್ ಆಗಿದೆ. ಸೊ ಆಲ್ರೆಡಿ ಅಲ್ಲಿ ತನಕ ಇಂಡಿಯಾ ವಿಕ್ಸ್ ಹೋಗಿ ಅಲ್ಲಿಂದ ವಾಪಸ್ ಬರ್ತಾ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರು 2024 ಎಲೆಕ್ಷನ್ ಟೈಮಲ್ಲೂ ಕೂಡ ಆಲ್ಮೋಸ್ಟ್ 26-27 ತನಕ ಮೂಮೆಂಟನ್ನು ನಾವಿಲ್ಲಿ ಇಂಡಿಯಾ ವಿಕ್ಸಲ್ಲಿ ನೋಡಿದ್ದೇವೆ. ಸೊ ಇದು ಏನು ಇಂಟರ್ಪ್ರಿಟ್ ಮಾಡುತ್ತೆ ಅಂದರೆ ಆಲ್ರೆಡಿ ನಾವು ಈ ಹೈ ಪೀಕನ್ನು ರೀಚ್ ಮಾಡಿರೋದ್ರಿಂದ ಈಗ ಮತ್ತೆ ಸ್ಟಾಕ್ ಮಾರ್ಕೆಟ್ ಸ್ಟೆಬಿಲಿಟಿಗೆ ರಿಟರ್ನ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ನಾವು ಇಂಡಿಯಾ ವಿಕ್ಸ್ ಅರೌಂಡ್ 15 ಅಥವಾ ಅದಕ್ಕಿಂತ ಕಮ್ಮಿ ಇದ್ದಾಗ ವೊಲ್ಯಾಟಿಲಿಟಿ ಲೋ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ ಇಂಥ ಟೈಮಲ್ಲಿ ನಿಫ್ಟಿಯಲ್ಲಿ ನಾವು ಅರೌಂಡ್ 100 ಪಾಯಿಂಟ್ಸ್ ಮೂಮೆಂಟನ್ನು ನೋಡ್ಬೋದು. ಅಂದರೆ ನಾವು ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ರೇಂಜ್ ಬೌಂಡ್ ಝೋನಲ್ಲಿದೆ ಅಂತ ಎಸ್ಯೂಮ್ ಮಾಡ್ಬೋದು. ಯಾವಾಗ ಇಂಡಿಯಾ ವಿಕ್ಸ್ 25 ಅಥವಾ 25ಗಿಂತ ಜಾಸ್ತಿ ಹೋಗುತ್ತೆ ಆಗ ನಾವು ನಿಫ್ಟಿಯಲ್ಲೂ ಅಥವಾ ಯಾವುದೇ ಇಂಡೆಕ್ಸ್ ಇರ್ಬೋದು ಅದರಲ್ಲಿ ನಾವು ದೊಡ್ಡ ದೊಡ್ಡ ಮೂಮೆಂಟ್ಸನ್ನು ನೋಡ್ತೇವೆ. ಅಂದರೆ 300 ಪಾಯಿಂಟ್ಸ್ ಮೂಮೆಂಟ್, 400 ಪಾಯಿಂಟ್ಸ್ ಮೂಮೆಂಟ್, 500 ಪಾಯಿಂಟ್ ಮೂಮೆಂಟನ್ನು ಕೂಡ ನಾವು ನೋಡ್ತೇವೆ. ಸೊ ನಾವು ಇಂಡಿಯಾ ವಿಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ಥರದ ಮೂಮೆಂಟನ್ನು ನಾವು ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ಬೋದು ಅನ್ನೋದನ್ನು ಎನಲೈಸ್ ಮಾಡ್ಬೋದು. ಸೊ ಇಂಡಿಯಾ ವಿಕ್ಸ್ 15 ಅಥವಾ ಅದಕ್ಕಿಂತ ಕಮ್ಮಿ ಇದ್ದರೆ ನಮಗೆ ಜಾಸ್ತಿ ಮೂಮೆಂಟ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾವಾಗ ಇಂಡಿಯಾ ವಿಕ್ಸ್ 25 or ಅದಕ್ಕಿಂತ ಜಾಸ್ತಿ ಹೋದಾಗ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಫಿಯರ್ ಇದೆ ಅಂತ ಅರ್ಥ. ಆಗ ನಾವು ತುಂಬ ವೊಲಟೈಲ್ ಮಾರ್ಕೆಟನ್ನು ನೋಡ್ತೇವೆ. ಸೊ ಬೇಸಿಕಲಿ ವೊಲ್ಯಾಟಿಲಿಟಿ ಅಂದರೆ ಪ್ರೈಸಿನ ಫ್ಲಕ್ಚುವೇಷನ್ ಅಥವಾ ಪ್ರೈಸ್ ಯಾವ ಡಿಗ್ರಿಯಲ್ಲಿ ಫ್ಲಕ್ಚುವೇಟ್ ಆಗ್ತಿದೆ ಅನ್ನೋದನ್ನು ಇದು ಹೇಳುತ್ತೆ. ಸೊ ಈಗ ಈ ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ 20ಯಲ್ಲಿದೆ. ಸೊ ಈ 20 ಏನಿದೆ ಇದು ಆ್ಯನ್ಯುವಲೈಸ್ಡ್ ವಿಕ್ಸ್ ಆಗಿದೆ. ಅಂದರೆ ನೆಕ್ಸ್ಟ್ 1 ಇಯರಲ್ಲಿ ಎಷ್ಟು ಮೂಮೆಂಟನ್ನು ಸ್ಟಾಕ್ ಮಾರ್ಕೆಟ್ ಕೊಡ್ಬೋದು ಅನ್ನೋದನ್ನು ಇದು ಹೇಳುತ್ತೆ. ಬಟ್ ನಮಗೆ ಯಾವುದೇ ಒಂದು ಸ್ಟ್ರಾಟಜಿ ಫಾರ್ಮ್ ಮಾಡಬೇಕಾದ್ರೆ ನಮಗೆ ಮಂತ್ಲಿ ವಿಕ್ಸ್ ಬೇಕಾಗುತ್ತೆ. ಸೊ ಈ 20 ಏನಿದೆ ಇದು ಆ್ಯನ್ಯುವಲೈಸ್ಡ್ ವಿಕ್ಸ್ ಆಗಿದೆ. ಸೊ ನಮಗೆ ಮಂತ್ಲಿ ವಿಕ್ಸ್ ಬೇಕು. ಮಂತ್ಲಿ ವಿಕ್ಸ್ ಬೇಕಾದರೆ ನಾವು ಡೈರೆಕ್ಟಾಗಿ 20/12 ಮಾಡೋ ಹಾಗಿಲ್ಲ. ನಾವು ಈ ಕರೆಂಟ್ ವಿಕ್ಸನ್ನು ತಗೊಂಡು ಅದನ್ನು √12 ಇಂದ ನಾವು ಡಿವೈಡ್ ಮಾಡಬೇಕು. ಈ ಥರ ಮಾಡಿದಾಗ ನಮಗೆ ಆ್ಯನ್ಯುವಲೈಸ್ಡ್ ವಿಕ್ಸ್ ಏನಿದೆ ಅದರಿಂದ ನಮಗೆ ಮಂತ್ಲಿ ವಿಕ್ಸಿಗೆ ಡಿರೈವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ನಾವು ತಗೊಂಡ್ರೆ ಈಗ 20 ಕರೆಂಟ್ ವಿಕ್ಸನ್ನು ನಾವು ತಗೊಂಡ್ರೆ ಈಗದ ಮಂತ್ಲಿ ವಿಕ್ಸ್ ಏನಿದೆ ಅದು ಅರೌಂಡ್ 6 ಬರುತ್ತೆ. ಅಂದರೆ ನಾವು ಕರೆಂಟ್ಲಿ ಈಗ ನಿಫ್ಟಿ ಅಂತ ತಗೊಂಡ್ರೆ ನಿಫ್ಟಿಯ ಪ್ರೈಸ್ ಏನಿದೆಯೋ ಅದಕ್ಕಿಂತ 6% ಅಪ್ಸೈಡ್ ಹಾಗೂ 6% ಡೌನ್ ಸೈಡಲ್ಲಿ ಮೂವ್ಮೆಂಟ್ ಬರಲಿಕ್ಕೆ ಚಾನ್ಸಸ್ ಇದೆ. ಸೊ ಕರೆಂಟ್ಲಿ ನಿಫ್ಟಿ ಅರೌಂಡ್ 24,000 ಅಲ್ಲಿ ಮೂವ್ ಆಗ್ತಾ ಇದೆ. ಸೊ 24,000ಗಿಂತ 6% ಅಪ್ ಹಾಗೆ 6% ಡೌನ್ ನಾವು ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 24,000ಗಿಂತ 6% ಅಪ್ ಅಂದರೆ ಅರೌಂಡ್ 25,400 ಹಾಗೆ 6% ಡೌನ್ ಅಂದರೆ ಅರೌಂಡ್ 22,500. ಸೊ ಅಪ್ಸೈಡಲ್ಲಿ ಅರೌಂಡ್ 25,400 ತನಕ ನಿಫ್ಟಿ ಮೂವ್ ಆಗ್ಬೋದು. ಹಾಗೆ ಡೌನ್ ಸೈಡಲ್ಲಿ ಅರೌಂಡ್ 22,500 ತನಕ ನಿಫ್ಟಿ ಮೂವ್ ಆಗ್ಬೋದು. ಸೊ ನಾವು ವಿಕ್ಸಿನ ವ್ಯಾಲ್ಯೂವನ್ನು ನೋಡಿಕೊಂಡು ನಿಫ್ಟಿ ಯಾವ ರೇಂಜಲ್ಲಿ ನೆಕ್ಸ್ಟ್ 1 ಮಂತಲ್ಲಿ ಮೂಮೆಂಟನ್ನು ಕೊಡ್ಬೋದು ಅನ್ನೋದನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ನಮಗೆ ಯಾವಾಗ ಇಲ್ಲಿ ಅಪ್ಸೈಡ್ ಅಂದರೆ ರೆಸಿಸ್ಟೆನ್ಸ್ ಗೊತ್ತಾಗುತ್ತೆ, ಯಾವಾಗ ನಮಗೆ ಸಪೋರ್ಟ್ ಲೆವೆಲ್ ಗೊತ್ತಾಗುತ್ತೆ, ಈಸಿಲಿ ನಾವು ನಮ್ಮ ಸ್ಟ್ರಾಟಜೀಸ್ಗಳನ್ನು ಮಾಡ್ಬೋದು. ಸೊ ಇದನ್ನು ನಾವು ತಲೆಯಲ್ಲಿಟ್ಕೊಂಡು ಈ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟನ್ನು ತಲೆಯಲ್ಲಿಟ್ಕೊಂಡು ನಾವು ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸನ್ನು ವೆರಿ ಎಫೆಕ್ಟಿವ್ ಆಗಿ ಮಾಡ್ಬೋದು. ಸೊ ನಿಮಗೂ ಕೂಡ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ನಾನು ಸ್ಟ್ರಾಟಜಿಯನ್ನು ಪೋಸ್ಟ್ ಮಾಡಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಅದ್ರ ಮೇಲೆ ವಿಡಿಯೋವನ್ನು ಮಾಡ್ತೀನಿ. ಸೊ ಈಗ ಕೆಲವರಿಗೆ ಇಂಡಿಯಾ ವಿಕ್ಸ್ ಮತ್ತು IV ಕನ್ಫ್ಯೂಷನ್ ಇದೆ. ಇಂಡಿಯಾ ವಿಕ್ಸ್ ಮತ್ತು IV ಸೇಮಾ? ಖಂಡಿತ ಅಲ್ಲ. ಇಂಡಿಯಾ ವಿಕ್ಸ್ ಅಂದರೆ ಇದು
ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟಿನ ವೊಲ್ಯಾಟಿಲಿಟಿಯನ್ನು ಹೇಳುತ್ತೆ. ಬಟ್ IV ಅಂತ ಏನು ನೀವು ಆಪ್ಷನ್ ಚೈನಲ್ಲೆಲ್ಲ ನೋಡ್ತಿರಲ್ವಾ, ಇದು ಒಂದು ಪರ್ಟಿಕ್ಯುಲರ್ ಸ್ಟ್ರೈಕಿನ ವೊಲ್ಯಾಟಿಲಿಟಿಯನ್ನು ಹೇಳುತ್ತೆ. ಈ ವೊಲ್ಯಾಟಿಲಿಟಿ ಏನಿದೆ IV, ಇದು ಪ್ರತಿಯೊಂದು ಸ್ಟ್ರೈಕಿಗೂ ಚೇಂಜ್ ಆಗುತ್ತೆ. ಸೊ ಸ್ಟ್ರೈಕಿನ ವೊಲ್ಯಾಟಿಲಿಟಿ, ಪ್ರತಿಯೊಂದು ಸ್ಟ್ರೈಕಿನ ವೊಲ್ಯಾಟಿಲಿಟಿಯನ್ನು ಹೇಳೋದು IV. ಟೋಟಲ್ ಓವರಾಲ್ ವೊಲ್ಯಾಟಿಲಿಟಿಯನ್ನು ಹೇಳುವಂಥದ್ದು ಇಂಡಿಯಾ ವಿಕ್ಸ್. ಸೊ ಇಂಡಿಯಾ ವಿಕ್ಸ್ ಹೈ ಇರುವಾಗ ಅಂದರೆ ಆಲ್ಮೋಸ್ಟ್ ಈಗ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾ ಅನ್ನೋ ಕ್ವೆಶನ್ ಹಲವರಲ್ಲಿ ಇರ್ಬೋದು. ಖಂಡಿತ ಹೌದು. ಇಂಡಿಯಾ ವಿಕ್ಸ್ ಹೈ ಇದ್ದಾಗ ಫಿಯರ್ ಜಾಸ್ತಿ ಇರೋದ್ರಿಂದ ಒಳ್ಳೆಯ ಸ್ಟಾಕ್ಗಳು ನಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಈಗ ಇಕ್ವಿಟೀಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಬೋದು. ಬಟ್ ಈಗ ನಿಮ್ಮ ಎಂಟೈರ್ ಕ್ಯಾಪಿಟಲನ್ನು ಒಂದೇ ಸಲ ಹಾಕೋದು ಸೇಫ್ ಅಲ್ಲ. ನೀವು ಸಿಪ್ ಮಾಡ್ಬೋದು, ಅಥವಾ ನಿಮ್ಮ ಕ್ಯಾಪಿಟಲನ್ನು ನೀವು ಒಂದು 5-6 ಪೋರ್ಷನ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಒಂದು ಪ್ರೈಸ್ ಡ್ರಾಪ್ ಆದಾಗೆಲ್ಲ ನೀವು ಹಾಕ್ತಾ ಹೋಗ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೈ ವಿಕ್ಸ್ ಇರುವಾಗ ಒಳ್ಳೆಯ ಟೈಮಾ ಅಂತ ಹಲವರಲ್ಲಿರುವ ಕನ್ಫ್ಯೂಷನನ್ನು ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ಇಂಡಿಯಾ ವಿಕ್ಸ್ ಹೆಚ್ಚಿರುವಾಗ ನಮಗೆ ಒಳ್ಳೆ ಸ್ಟಾಕ್ಗಳು ಕಮ್ಮಿ ಪ್ರೈಸಿಗೆ ಸಿಗುವಂತಹ ಟೈಮ್, ಡಿಸ್ಕೌಂಟೆಡ್ ವ್ಯಾಲ್ಯೂಯಲ್ಲಿ. ಹಾಗಾಗಿ ನಾವು ಸ್ಮಾರ್ಟ್ಲಿ ನಮ್ಮ ಕ್ಯಾಪಿಟಲನ್ನು ಬೈಫಕೇಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಹಾಗೆ ನಾವಿಲ್ಲಿ ನೋಡಿದ್ರೆ ವಿಕ್ಸ್ ಆಲ್ರೆಡಿ ಹೈ ಪೀಕನ್ನು ಟಚ್ ಮಾಡಿರೋದ್ರಿಂದ ಇಲ್ಲಿಂದ ನಂತರ ಇದನ್ನು ಈ ಪ್ರೀವಿಯಸ್ ಡೇಟಾವನ್ನು ನೋಡ್ಕೊಂಡು ಬಂದರೆ ಇಲ್ಲಿಂದ ನಂತರ ಮಾರ್ಕೆಟ್ ಸ್ಟೇಬಲ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ಪ್ರೀವಿಯಸ್ ಡೇಟಾವನ್ನು ನೋಡಿಕೊಂಡು ನಾವು ಪ್ರೆಡಿಕ್ಟ್ ಮಾಡೋದಾದರೆ ಸ್ಟಾಕ್ ಮಾರ್ಕೆಟಿನ ಹೈ ವೊಲ್ಯಾಟಿಲಿಟಿ ಟೈಮ್ ಹೋಯಿತು ಅಂತ ಹೇಳ್ಬೋದು. ಸೊ ಇಲ್ಲಿಂದ ಸ್ಟಾಕ್ ಮಾರ್ಕೆಟ್ ಸ್ಟೇಬಲ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ನಿಮಗೆ ಈಸಿಲಿ ಇಂಡಿಯಾ ವಿಕ್ಸನ್ನು ಯೂಸ್ ಮಾಡಿಕೊಂಡು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಇಂಡೆಕ್ಸ್ಗಳಲ್ಲಿ ಪ್ಲಾಟ್ ಮಾಡ್ಕೊಳ್ಬೋದು. ಸೊ ಇದನ್ನೇ ಯೂಸ್ ಮಾಡಿಕೊಂಡು ಹಲವಾರು ಎಫೆಕ್ಟಿವ್ ಸ್ಟ್ರಾಟಜೀಸ್ಗಳನ್ನು ನೀವು ಬಿಲ್ಡ್ ಮಾಡ್ಬೋದು. ಸೊ ಆಗಲೇ ಹೇಳಿದ ಹಾಗೆ ನಿಮಗೆ ಆಪ್ಷನ್ ಸೆಲ್ಲಿಂಗಲ್ಲಿ ಎಸ್ಪೆಷಲಿ ಒಳ್ಳೆ ಸ್ಟ್ರಾಟಜೀಸನ್ನು ಈ ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟನ್ನು ಇಟ್ಕೊಂಡೆ ಪ್ಲ್ಯಾನ್ ಮಾಡ್ಬೋದು. ಸೊ ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಬೇಕಾದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತ ನಾನು ಆ ವಿಡಿಯೋವನ್ನು ಪೋಸ್ಟ್ ಮಾಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅದೇ ಲಿಂಕನ್ನು ಯೂಸ್ ಮಾಡಿ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಹಾಗೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.